Hello students, next ನಾವು question number 3 ನೋಡೋಣ ಅಲ್ವಾ. So first one and second one ನೋಡಿದ್ವಿ and next one is question number 3. There are 10 tube wells in a lane of 50 houses. What could be the long-term impact on the water table? So what is the question ಅಂತ ಹೇಳಿದ್ರೆ there are 10 tube wells. So ಅಲ್ಲಿ ನಮಗೆ 10 ಟ್ಯೂಬ್ ವೆಲ್ಸ್ ಅನ್ನೋದು ಇರುತ್ತೆ ಇನ್ ಎ ಲ್ಯಾನ್. ಓಕೆ, ಸೊ ಅಲ್ಲಿ ನಮಗೆ 50 ಹೌಸಸ್ ಅನ್ನೋದು ಇರುತ್ತೆ. ಓಕೆ, ಇನ್ ಎ ಲ್ಯಾನ್ ಆಫ್ 50 ಹೌಸಸ್. ಸೊ ಒಂದು 50 ಹೌಸಸ್ ಇರುವಂತ ಲ್ಯಾನ್ ಅಲ್ಲಿ ನಮಗೆ ಎಷ್ಟು 10 ಟ್ಯೂಬ್ ವೆಲ್ಸ್ ಅನ್ನೋದು ಇರುತ್ತೆ. ಸೊ ವಾಟ್ ಕುಡ್ ಬಿ ದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆನ್ ದ ವಾಟರ್ ಟೇಬಲ್? ಏನು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನೋದು ಏನಾಗುತ್ತೆ ವಾಟರ್ ಟೇಬಲ್ ಮೇಲೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ if the people of the 50 houses uses the 10 tube wells, use the 10 tube wells, then the water required by them is drawn from the ground. If these tube wells are used for long time, then the groundwater would be reduced and the water would go down. ಸೊ ಏನ್ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ವಾಟರ್ ಟೇಬಲ್ ಮೇಲೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಇಫ್ ದ ಪೀಪಲ್ಸ್ ಆಫ್ 50 ಹೌಸಸ್ ಯೂಸ್ ದ 10 ಟ್ಯೂಬ್ ವೆಲ್ಸ್, ಸೊ ಇಲ್ಲಿ ಇರುವಂತ 50 ಹೌಸಸ್ ಈ 10 ಟ್ಯೂಬ್ ವೆಲ್ಸ್ ನ ಯೂಸ್ ಮಾಡಿದ್ರೆ ಓಕೆ ದ ವಾಟರ್ ರಿಕ್ವೈರ್ಡ್ ಬೈ ದೆಮ್ ಈಸ್ ಡ್ರಾನ್ ಫ್ರಮ್ ದ ಗ್ರೌಂಡ್. ಸೊ ಇಲ್ಲಿ ನಮ್ಗೆ ವಾಟರ್ ಏನ್ ಅವ್ರಿಗೆ ಬೇಕೋ ಅದು ಗ್ರೌಂಡ್ ಇಂದ ಅಲ್ವಾ ಬೇಕು ಅವ್ರಿಗೆ, ಸೊ ಗ್ರೌಂಡ್ ಇಂದ ಬರುತ್ತೆ. If these tube wells are used for long time, so ಈ ಟ್ಯೂಬ್ಸ್ ಓಕೆ ಈ ಗ್ರೌಂಡ್ ಗೆ ಹೋಗಿರುವಂತ ಟ್ಯೂಬ್ ವೆಲ್ಸ್ ಅನ್ನೋದು ಯೂಸ್ ಮಾಡ್ತಾ ಇದ್ರೆ ಲಾಂಗ್ ಟೈಮ್ ಅಲ್ಲಿ ನಮ್ಗೆ ದೆನ್ ದ ಗ್ರೌಂಡ್ ವಾಟರ್ ವುಡ್ ಬಿ ರೆಡ್ಯೂಸ್ಡ್. ಸೊ ಇಲ್ಲಿ ನಮ್ಗೆ ಗ್ರೌಂಡ್ ವಾಟರ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಂಡ್ ದ ವಾಟರ್ ವುಡ್ ಗೋ ಡೌನ್. ಸೊ ಇಲ್ಲಿ ನಮ್ಗೆ ಗ್ರೌಂಡ್ ವಾಟರ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಂಡ್ ಕೆಳಗಡೆಗೆ ಹೋಗ್ತಾ ಹೋಗುತ್ತೆ. ಸೊ ಈ ರೀತಿ ಈ ವಾಟರ್ ಟೇಬಲ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಇಲ್ಲಿ 50 ಹೌಸಸ್ ನಮ್ಗೆ 10 ವೆಲ್ಸ್ ಅಲ್ವಾ ಇರೋದು, ಟ್ಯೂಬ್ ವೆಲ್ಸ್ ಇರೋದು. ಸೊ ಇಲ್ಲಿ ಗ್ರೌಂಡ್ ವಾಟರ್ ಅನ್ನೋದು ಈ 50 ಹೌಸಸ್ ಯೂಸ್ ಮಾಡ್ತಾ ಇದ್ರೆ ಗ್ರೌಂಡ್ ಅಲ್ಲಿ ವಾಟರ್ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ವಾಟರ್ ಅನ್ನೋದು ಕಮ್ಮಿ ಆಗ್ತಾ ಸೊ ಅವು ಕೆಳಗಡೆಗೆ ಹೋಗ್ತಾ ಹೋಗುತ್ತೆ, ಆಮೇಲೆ ನಮ್ಗೆ ವಾಟರ್ ಅನ್ನೋದು ಸಿಗಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 4.
Question number 4. You have been asked to maintain a garden. How will you minimize the use of water? Use of water. ಓಕೆನಾ? ಸೊ ಇಲ್ಲಿ ನಿಮ್ಗೆ ಒಂದು ಗಾರ್ಡನ್ ನ ಮೈಂಟೈನ್ ಮಾಡಕ್ಕೆ ಕೊಡ್ತಾರೆ. ಸೊ ಆಗ ಕೊಟ್ಟಾಗ ನೀವು ಯಾವ ರೀತಿ ವಾಟರ್ ಅನ್ನೋದನ್ನ ಕಮ್ಮಿಯಾಗಿ ಯೂಸ್ ಮಾಡ್ತೀರಾ ಗ್ರೌಂಡ್ಗೆ ಅಂತ. ಓಕೆ, ಸೊ ಗಾರ್ಡನ್ಗೆ ಅಂತ. ಓಕೆ, ಆನ್ಸರ್ ಇಸ್ ಟು ಮೇಂಟೈನ್ ಎ ಗಾರ್ಡನ್. Water is necessary. Water is necessary. Therefore, to minimize the use of water, we can apply the drip irrigation method. In this method, water is supplied directly to the base of the plants using narrow pipes. Thereby reducing the loss of water. So ಇಲ್ಲಿ ನಮ್ಗೆ ಗಾರ್ಡನ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ವಾಟರ್ ಅನ್ನೋದು ತುಂಬಾ ನೆಸೆಸರಿ. ಟು ಮೇಂಟೈನ್ ಎ ಗಾರ್ಡನ್, ವಾಟರ್ ಇಸ್ ನೆಸೆಸರಿ. Therefore, to minimize the use of a water, so ಅದಕ್ಕೆ ನಾವು ಇಲ್ಲಿ ವಾಟರ್ ಅನ್ನೋದನ್ನ ಮಿನಿಮೈಸ್ ಮಾಡಬೇಕು ಅಂದ್ರೆ we can apply the drip irrigation method. ಸೊ ಇಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮೆಥಡ್ ಅನ್ನೋದನ್ನ ನಾವು ಅಪ್ಲೈ ಮಾಡಬೇಕು. ಓಕೆ, ಇನ್ ದಿಸ್ ಮೆಥಡ್, ಈ ಮೆಥಡ್ ಅಲ್ಲಿ ನಮಗೆ ವಾಟರ್ ಇಸ್ ಸಪ್ಲೈ ಡೈರೆಕ್ಟ್ಲಿ ಟು ದ ಬೇಸ್ ಆಫ್ ಅ ಪ್ಲಾಂಟ್. ಸೊ ಇಲ್ಲಿ ನಮಗೆ ವಾಟರ್ ಅನ್ನೋದು ಏನ್ ಬೇಸ್ ಇರುತ್ತೋ ಪ್ಲಾಂಟ್ಗೆ, ಆ ಬೇಸ್ಗೆ ಈ ವಾಟರ್ ಅನ್ನೋದು ಡೈರೆಕ್ಟ್ ಆಗಿ ಹೋಗುತ್ತೆ. ಯೂಸಿಂಗ್ ನ್ಯಾರೋ ಪೈಪ್ಸ್, ಇಲ್ಲಿ ನಾವು ನ್ಯಾರೋ ಪೈಪ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. thereby reducing the loss of water. ಸೊ ಇಲ್ಲಿ ನಾವು ವಾಟರ್ ಅನ್ನೋದು ಲಾಸ್ ಆಗೋದನ್ನ ನಾವು ಇಲ್ಲಿ ಕಮ್ಮಿ ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 5. Question number 5. Explain the factors responsible for the depletion of water table.
water table. ಸೊ ಇಲ್ಲಿ ಫ್ಯಾಕ್ಟರ್ಸ್ ರೆಸ್ಪಾನ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಅನ್ನೋದು ಡಿಪ್ಲೀಷನ್ ಆಫ್ ಎ ವಾಟರ್ ಟೇಬಲ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ ದ ಫ್ಯಾಕ್ಟರ್ಸ್ responsible for the depletion of water table are as follows. So first one is increasing population. ಪಾಪ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆದ್ರೆ ಯಾವ ರೀತಿ ಈ ಡಿಪ್ಲೀಷನ್ ಆಫ್ ವಾಟರ್ ಟೇಬಲ್ ಅನ್ನೋದು ಆಗುತ್ತೆ ಅಂತ. ಓಕೆ, ಫಸ್ಟ್ ಒನ್ ಇಸ್ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್. ಓಕೆ, ಪಾಪ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆದ್ರೆ ಫಸ್ಟ್ ಒನ್. ಓಕೆ, ಆಸ್ ಎ result of increasing population, all the facilities such as houses, shops, roads, offices, pavements, etc. increase to fulfill the increasing demand this in turn decreases the open area for seepage of water into the ground. ಓಕೆ, ಸೊ ಇನ್ಕ್ರೀಸ್ ಪಾಪ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆದ್ರೆ ಓಕೆ ನಮ್ಗೆ ಆಲ್ ದ ಫೆಸಿಲಿಟೀಸ್, ಯಾವ್ಯಾವ ಫೆಸಿಲಿಟೀಸ್ ಅಂದ್ರೆ ಹೌಸ್, ಶಾಪ್ಸ್, ರೋಡ್ಸ್, ಆಫೀಸ್ ಅಂಡ್ ಪೇಮೆಂಟ್ಸ್, ಸೊ ಇದ್ರಲ್ಲೆಲ್ಲಾನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಫೆಸಿಲಿಟೀಸ್ ಅನ್ನೋದು ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಟು ಫಿಲ್ಫಿಲ್ಡಿಂಗ್ ದ ಇನ್ಕ್ರೀಸಿಂಗ್ ಡಿಮ್ಯಾಂಡ್. ಸೊ ಇಲ್ಲಿ ನಮ್ಗೆ ಡಿಮ್ಯಾಂಡ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದಷ್ಟು ಅಂದ್ರೆ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದ್ರೆ ನಮ್ಗೆ ಈ ಎಲ್ಲಾನು ಓಕೆ ಈ ಫೆಸಿಲಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇನ್ ಟರ್ನ್ ಡಿಕ್ರೀಸಸ್ ದ ಓಪನ್ ಏರ್ ಫಾರ್ ಸೀಪೇಜ್ ಆಫ್ ವಾಟರ್ ಇನ್ ಟು ದ ಗ್ರೌಂಡ್. ಸೊ ಇದು ನಮ್ಗೆ ಸೀಪೇಜ್ ಆಫ್ ವಾಟರ್ ಅನ್ನೋದು ಗ್ರೌಂಡ್ಗೆ ಹೋಗೋದಕ್ಕೆ ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಈ ಸೀಪೇಜ್ ಆಫ್ ವಾಟರ್ಗೆ ಓಪನ್ ಏರಿಯಾ ಅನ್ನೋದು ಬೇಕು ಅಲ್ವಾ. ಸೊ ಈ ಓಪನ್ ಏರಿಯಾ ಅನ್ನೋದು ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ increasing ಇಂಡಸ್ಟ್ರೀಸ್ ಅನ್ನೋದು ಇನ್ಕ್ರೀಸ್ ಆದ್ರೂ ಈ ಡಿಪ್ಲೀಷನ್ ಆಫ್ ವಾಟರ್ ಟೇಬಲ್ ಅನ್ನೋದು ಆಗುತ್ತೆ. ಓಕೆ, ಸೊ ಇನ್ಕ್ರೀಸ್ ಇನ್ ಇಂಡಸ್ಟ್ರೀಸ್. ಮೋಸ್ಟ್ ಆಫ್ ದ ಸ್ಟೇಜಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ processes in industries require water. If the number of
industries increases, then the water required by them will also increase. Therefore, increase of industries contributes to the depletion of water table. ಸೊ ಇಲ್ಲಿ ನಮಗೆ ಫಸ್ಟ್ ಒನ್ ಇಸ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಸೊ ಇಲ್ಲಿ ನಮಗೆ ಇನ್ಕ್ರೀಸ್ ಪಾಪ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆದ್ರೆ ಸೊ ಫೆಸಿಲಿಟೀಸ್ ಅನ್ನೋದು ಫುಲ್ಫಿಲ್ ದ ಡಿಮ್ಯಾಂಡ್ಸ್ ಆಫ್ ದಿಸ್ ಪಾಪ್ಯುಲೇಷನ್. ಸೊ ಇಲ್ಲಿ ಫೆಸಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಮಗೆ ಸೀಪೇಜ್ಗೆ ಓಕೆ ವಾಟರ್ ಸೀಪೇಜ್ ಅನ್ನೋದು ವಾಟರ್ ಸೊ ಈ ಸೀಪೇಜ್ ಅನ್ನೋದು ನಮಗೆ ಓಪನ್ ಏರಿಯಾದಲ್ಲಿ ಆಗುತ್ತೆ ಅಲ್ವಾ. ಸೊ ಈ ಓಪನ್ ಏರಿಯಾ ಅನ್ನೋದು ಈ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಫೆಸಿಲಿಟೀಸ್ ಅನ್ನೋದು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಓಪನ್ ಏರ್ ಅನ್ನೋದನ್ನ ನಾವು ಈ ಹೌಸಸ್ಗೆ, ಶಾಪ್ಸ್ಗೆ, ರೋಡ್ಸ್ಗೆ, ಆಫೀಸಸ್ಗೆ, ಪೇಮೆಂಟ್ಸ್ಗೆಲ್ಲ ಯೂಸ್ ಮಾಡ್ತೀವಿ ರೈಟ್. ಸೊ ಅಲ್ಲಿ ನಮಗೆ ಓಪನ್ ಏರಿಯಾ ಅನ್ನೋದು ಡಿಕ್ರೀಸ್ ಆಗುತ್ತೆ. ಸೊ ನಮಗೆ ವಾಟರ್ ಅನ್ನೋದು ಗ್ರೌಂಡ್ ಲೆವೆಲ್ಗೆ ಹೋಗೋಕೆ ಸೀಪೇಜ್ ವಾಟರ್ ಅನ್ನೋದು ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಸ್ ಇನ್ಕ್ರೀಸಿಂಗ್ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸ್ ಅನ್ನೋದು ಇನ್ಕ್ರೀಸ್ ಆದ್ರೆ most of the stages of a manufacturing process in industries required water. ಸೊ ಇಲ್ಲಿ ನಮಗೆ ತುಂಬಾ ಸ್ಟೇಜಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ವಾಟರ್ ಅನ್ನೋದು ಅವ್ರಿಗೆ ಬೇಕು ಓಕೆನಾ. ಸೊ if the number of industries increasing then the water required by them will also increase. ಸೊ ಇಲ್ಲಿ ನಮಗೆ ಇನ್ಕ್ರೀಸ್ ತುಂಬಾ ನಮಗೆ ಈ ಇಂಡಸ್ಟ್ರೀಸ್ ಅನ್ನೋದು ಜಾಸ್ತಿ ಆದಷ್ಟು ವಾಟರ್ ಅವುಗಳಿಗೆ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂತ ವಾಟರ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವರೆಲ್ಲ ತಗೋತಾ ಹೋಗ್ತಾರೆ. ಇನ್ಕ್ರೀಸ್ ಅನ್ನೋ ಡಿಮ್ಯಾಂಡ್ ಅನ್ನೋದು ವಾಟರ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. Therefore, increase of industries contribute to the depletion of a water table. ಸೊ ಇಲ್ಲಿ ನಮಗೆ ಇಂಡಸ್ಟ್ರೀಸ್ ಅನ್ನೋದು ಇನ್ಕ್ರೀಸ್ ಆದ್ರೂ ಸಹ ಈ ವಾಟರ್ ಟೇಬಲ್ ಡಿಪ್ಲೀಷನ್ ಆಫ್ ಎ ವಾಟರ್ ಟೇಬಲ್ ಅನ್ನೋದು ಅದಕ್ಕೂ ಸಹ ಕಾಂಟ್ರಿಬ್ಯೂಟ್ ಅನ್ನೋದು ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. See, agricultural activities. So is an ಇಲ್ಲಿ ನಮಗೆ ಇಂಡಿಯಾ ಇಸ್ ಅ ಅಗ್ರಿಕಲ್ಚರಲ್ ಕಂಟ್ರಿ and agriculture is impossible without water. The water for agriculture is mainly utilizes from
ground water. Rainwater and canal water as there is no rainfall in many places. Agriculture cannot be entirely depended on rainwater. Also, canal water is available in a few places only. In a few places only. Therefore, groundwater is the main source of water for agricultural activities, and this causes depletion of water table. ಸೊ ಇದು ನಮಗೆ ಯಾವ ರೀತಿ ಫ್ಯಾಕ್ಟರ್ಸ್ ಅನ್ನೋದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ನೋಡಿದ್ವಿ ಅಲ್ವಾ. ಫಸ್ಟ್ ಒನ್ ಇಸ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ ಯಾವ ರೀತಿ ಡಿಪ್ಲೀಷನ್ ಆಫ್ ವಾಟರ್ ಟೇಬಲ್ ಅನ್ನೋದು ಆಗುತ್ತೆ. ಅಂಡ್ ಸೆಕೆಂಡ್ ಒನ್ ಇಸ್ ಇನ್ಕ್ರೀಸಿಂಗ್ ಇಂಡಸ್ಟ್ರೀಸ್ ಅನ್ನೋದು ಇನ್ಕ್ರೀಸ್ ಆದರೆ ಯಾವ ರೀತಿ ಆಗುತ್ತೆ ಅಂತ. ಅಂಡ್ ಲಾಸ್ಟ್ ಒನ್ ಇಸ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಸೊ ಈ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಯಾವ ರೀತಿ ಡಿಪ್ಲೀಷನ್ ಆಫ್ ವಾಟರ್ ಟೇಬಲ್ ಅನ್ನೋದು ಆಗುತ್ತೆ ಅಂತ. ಓಕೆ, ಇಂಡಿಯಾ ಇಸ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ. ಸೊ ಇಲ್ಲಿ ನಮಗೆ ಇಂಡಿಯಾ ಅನ್ನೋದು ಅಗ್ರಿಕಲ್ಚರಲ್ ಕಂಟ್ರಿ ಅಂಡ್ ಅಗ್ರಿಕಲ್ಚರ್ ಈಸ್ ಇಂಪಾಸಿಬಲ್ ವಿತೌಟ್ ವಾಟರ್. ಸೊ ಇಲ್ಲಿ ನಮಗೆ ಅಗ್ರಿಕಲ್ಚರ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮಗೆ ಓಕೆ ಅಲ್ಲಿ ವಿತೌಟ್ ವಾಟರ್ ಅಂದ್ರೆ ನಮಗೆ ಅಗ್ರಿಕಲ್ಚರ್ ಮಾಡಕ್ಕೆ ಆಗಲ್ಲ. ಓಕೆ, ವಾಟರ್ ಅನ್ನೋದು ಕಂಪಲ್ಸರಿ ಇಲ್ಲಿ. ವಾಟರ್ ಫಾರ್ ಅಗ್ರಿಕಲ್ಚರ್ ಈಸ್ ಮೇನ್ಲಿ ಯುಟಿಲೈಸ್ಡ್ ಫ್ರಮ್ ಗ್ರೌಂಡ್ ವಾಟರ್. ಸೊ ಇಲ್ಲಿ ನಮಗೆ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತ ವಾಟರ್ ಅನ್ನೋದು ಎಲ್ಲಿಂದ ಜಾಸ್ತಿ ಬರುತ್ತೆ, ಎಲ್ಲಿಂದ ಯುಟಿಲೈಸ್ ಮಾಡ್ತೀವಿ ಅಂದ್ರೆ ಫ್ರಮ್ ಗ್ರೌಂಡ್ ವಾಟರ್ಸ್ ಇಂದ. ಓಕೆ, ರೈನ್ ವಾಟರ್ ಅಂಡ್ ಕ್ಯಾನಲ್ ವಾಟರ್. ಸೊ ಇಲ್ಲಿ ನಮಗೆ ರೈನ್ ವಾಟರ್ ಇಂದ ಅಂಡ್ ಕ್ಯಾನಲ್ ವಾಟರ್ ಇಂದ. ಆಸ್ ದರ್ ಈಸ್ ನೋ ರೈನ್ ಫಾಲ್ ಇನ್ ಮೆನಿ ಪ್ಲೇಸಸ್. ಸೊ ಇಲ್ಲಿ ನಮಗೆ ರೈನ್ ಫಾಲ್ ಅನ್ನೋದು ಜಾಸ್ತಿ ಪ್ಲೇಸಸ್ ಅಲ್ಲಿ ಇಲ್ಲ ಅಲ್ವಾ. ಸೊ ಅಗ್ರಿಕಲ್ಚರ್ ಕೆನ್ ನಾಟ್ ಬಿ ಎಂಟೈರ್ಲಿ ಡಿಪೆಂಡ್ಸ್ ಆನ್ ಎ ರೈನ್ ವಾಟರ್. ಸೊ ಇಲ್ಲಿ ನಮಗೆ ಅಗ್ರಿಕಲ್ಚರ್ ಅನ್ನೋದು ತುಂಬಾ ರೈನ್ ವಾಟರ್ ಮೇಲೆನೆ ಡಿಪೆಂಡ್ ಆಗಕ್ಕೆ ಆಗಲ್ಲ. ಸೊ ಯಾವಾಗ್ಲೂ ರೈನ್ ಬರುತ್ತೆ, ನಾವು ಅದನ್ನ ರೈನ್ಗೋಸ್ಕರನೇ ಇರಕ್ಕೆ ಆಗಲ್ಲ ಅಲ್ವಾ. ಸೊ ಆಲ್ಸೋ ಕ್ಯಾನಲ್ ವಾಟರ್ ಈಸ್ ಅವೈಲಬಲ್ ಇನ್ ಎ ಫ್ಯೂ ಪ್ಲೇಸಸ್ ಓನ್ಲಿ. ಸೊ ಇಲ್ಲಿ ನಮಗೆ ಕ್ಯಾನಲ್ ವಾಟರ್ ಅನ್ನೋದು ಸಹ ಫ್ಯೂ ಪ್ಲೇಸಸ್ ಅಲ್ಲಿ ಮಾತ್ರ ಇರುತ್ತೆ. Therefore, groundwater is the main source of water for agricultural activities. ಸೊ ಇಲ್ಲಿ ನಮಗೆ ಕ್ಯಾನಲ್ ವಾಟರ್ಸ್ ಅನ್ನೋದು ಕೆಲವೊಂದು ಪ್ಲೇಸಸ್ ಅಲ್ಲಿ ಮಾತ್ರ ಇರುತ್ತೆ. ಅಂಡ್ ಈ ರೈನ್ ವಾಟರ್ ಅನ್ನೋದು ಯಾವಾಗ್ಲೂ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಇರಲ್ಲ ಅಲ್ವಾ. ಸೊ ಅದಕ್ಕೆ ನಾವು ತುಂಬಾ ಅಗ್ರಿಕಲ್ಚರ್ ಅನ್ನೋದು ತುಂಬಾ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಈ ಗ್ರೌಂಡ್ ವಾಟರ್ ಮೇಲೆ ಇದೆ. ಈ ಗ್ರೌಂಡ್ ವಾಟರ್ ಅನ್ನೋದೇ ಮೇನ್ ಸೋರ್ಸ್ ಆಗಿರುತ್ತೆ ಅಗ್ರಿಕಲ್ಚರ್ಗೆ. ಅಂಡ್ ಕಾಸಸ್ ಡಿಪ್ಲೀಷನ್ ಆಫ್ ಎ ವಾಟರ್ ಟೇಬಲ್. ಸೊ ಇಲ್ಲಿ ನಮಗೆ ವಾಟರ್ ಟೇಬಲ್ ಅನ್ನೋದು ಡಿಪ್ಲೀಷನ್ ಅಂದ್ರೆ ರೆಡ್ಯೂಸ್ ಆಗೋದು ಸಹ ಈ ಕಾಸಸ್ ಇಂದ ರೆಡ್ಯೂಸ್ ಆಗುತ್ತೆ. ಓಕೆನಾ. ಸೊ ಇಲ್ಲಿಗೆ ನಮಗೆ ಕ್ವಶನ್ ನಂಬರ್ 5 ಕಂಪ್ಲೀಟ್ ಆಗಿದೆ. ಓಕೆ, ಅಂಡ್ ನೆಕ್ಸ್ಟ್ ವಿ ವಿಲ್ ಸಿ ಕ್ವಶನ್ ನಂಬರ್ 6.